ಪ್ರಥಮ PUC ಅರ್ಥಶಾಸ್ತ್ರ ಈ ವಿಷಯದಲ್ಲಿ ಭಾಗ 2 ಭಾರತದ ಆರ್ಥಿಕಾಭಿವೃದ್ಧಿ. ಈ ಪುಸ್ತಕದಲ್ಲಿ ಅಧ್ಯಾಯ 5 ಭಾರತದಲ್ಲಿ ಮಾನವ ಬಂಡವಾಳದ ನಿರ್ಮಾಣ ಈ ವಿಷಯವನ್ನು ನಾವು ಕಳೆದ 4 ತರಗತಿಗಳಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಭಾರತದ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ಅಥವಾ ಯಾವುದೇ ಒಂದು ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ಮತ್ತು ಭವಿಷ್ಯದ ನಿರೀಕ್ಷೆಗಳು ಅನ್ನೋ ವಿಚಾರವನ್ನ ಇವತ್ತಿನ ದಿವಸ ನಾವು ಅಧ್ಯಯನ ಮಾಡೋಣ. ಈಗ ಕಳೆದ ತರಗತಿಯಲ್ಲಿ ನೋಡಿದ ಹಾಗೆ ಭಾರತದಲ್ಲಿ ಮಾನವ ಬಂಡವಾಳದ ನಿರ್ಮಾಣ. ಈಗ ಮಾನವ ಬಂಡವಾಳದ ನಿರ್ಮಾಣ ಅಂದ್ರೆ ಏನು ಅನ್ನೋದನ್ನ ನಾವು ವಿಷಯವನ್ನು ತಿಳ್ಕೊಂಡಿದ್ದೀವಿ. ಮತ್ತು ಮಾನವ ಬಂಡವಾಳ ನಿರ್ಮಾಣದ ಪ್ರಮುಖ ಮೂಲಗಳು, ಈ ಪ್ರಮುಖ ಮೂಲಗಳಲ್ಲಿ ಶಿಕ್ಷಣದ ಮೇಲಿನ ವೆಚ್ಚ, ಆರೋಗ್ಯದ ಮೇಲಿನ ವೆಚ್ಚ, ಹಾಗೇನೆ ವೃತ್ತಿನಿರತ ತರಬೇತಿ ಮೇಲಿನ ವೆಚ್ಚ, ಹಾಗೇನೆ 4ನೇದಾಗಿರ್ತಕ್ಕಂಥದ್ದು ಮಾಹಿತಿಯ ಮೇಲಿನ ವೆಚ್ಚ, ಹಾಗೇನೆ ವಲಸೆಯ ಮೇಲಿನ ವೆಚ್ಚ. ಈ 5 ಮೂಲಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಮಾನವ ಬಂಡವಾಳದ ನಿರ್ಮಾಣದಲ್ಲಿ ಶಿಕ್ಷಣದ ಮೇಲಿನ ವೆಚ್ಚ ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಮಾನವ ಬಂಡವಾಳದಲ್ಲಿ ಶಿಕ್ಷಣದ ಮೇಲೆ ನಾವು ವೆಚ್ಚವನ್ನ ಕೈಗೊಳ್ಳಲೇಬೇಕು. ಯಾವುದೇ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಆ ದೇಶದ ಜನಸಂಖ್ಯೆಯ ಗುಣಮಟ್ಟ ಉತ್ತಮವಾಗಿರಬೇಕು. ಆ ದೇಶದ ಜನಸಂಖ್ಯೆಯ ಗುಣಮಟ್ಟ ಉತ್ತಮವಾಗಿರಬೇಕು ಅಂತ ಹೇಳಿದ್ರೆ ಅಲ್ಲಿ ಮಾನವ ಬಂಡವಾಳ ಅಂತಕ್ಕಂಥದ್ದು ನಿರ್ಮಾಣ ಆಗಬೇಕು. ಜನಸಂಖ್ಯೆಯನ್ನ ನಾವು ಮಾನವ ಬಂಡವಾಳವಾಗಿ ನಿರ್ಮಾಣ ಮಾಡಿದಾಗ ಆ ದೇಶದ ಜನಸಂಖ್ಯೆಯ ಗುಣಮಟ್ಟ ಹೆಚ್ಚಾಗುತ್ತದೆ. ಆ ಮೂಲಕ ದೇಶದ ಅಭಿವೃದ್ಧಿಯನ್ನ ಸಾಧಿಸಬಹುದು. ಹಾಗಾಗಿ ಇಲ್ಲಿ ಶಿಕ್ಷಣದ ಮೇಲೆ ವೆಚ್ಚವನ್ನ ಕೈಗೊಂಡ್ರೆ ಆ ಶಿಕ್ಷಣದ ಮೇಲಿನ ವೆಚ್ಚದ ಪರಿಣಾಮವಾಗಿ ಜನರು ಒಂದು ನೈಪುಣ್ಯತೆಯನ್ನ ಕಲಿತಾರೆ, ಹಾಗೇನೆ ಕೌಶಲ್ಯವನ್ನು ಹೊಂದ್ತಾರೆ, ತರಬೇತಿಯನ್ನು ಹೊಂದ್ತಾರೆ, ಹಾಗೇನೆ ಒಟ್ಟಾರೆ ಮಾನವ ಬಂಡವಾಳದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಹಾಗಾಗಿ ನಾವು ಶಿಕ್ಷಣದ ಮೇಲೆ ವೆಚ್ಚವನ್ನ ಕೈಗೊಳ್ಳಬೇಕು ಅನ್ನೋ ಒಂದು ವಿಚಾರವನ್ನ ನಾವು ಮೊದಲ ಒಂದು ತರಗತಿಯಲ್ಲಿ, ಈ ಅಧ್ಯಾಯದ ಮೊದಲ ತರಗತಿಯಲ್ಲೇ ಇದ್ರ ಬಗ್ಗೆ ನಾವು ವಿವರಣಾತ್ಮಕವಾಗಿ ನೋಡಿದ್ದೀವಿ. ಇವತ್ತಿನ ದಿವಸ ಈಗ ಶಿಕ್ಷಣದ ಪಾತ್ರ ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ದೇಶದ ಅಭಿವೃದ್ಧಿ. ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಆ ದೇಶದ ರಾಷ್ಟ್ರೀಯ ಆದಾಯ ಹೆಚ್ಚಾಗಬೇಕು, ಹಾಗೆಯೇ ದೇಶದ ಜನರ ಜೀವನ ಮಟ್ಟ ಹೆಚ್ಚಾಗಬೇಕು. ಅದನ್ನ ನಾವು ಅಭಿವೃದ್ಧಿ ಹೊಂದಿದ ದೇಶ ಅಥವಾ ಅಭಿವೃದ್ಧಿಯನ್ನ ಅಥವಾ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿರುವಂತಹ ದೇಶ ಅಂತ ಕರಿತೀವಿ. ಅಲ್ಲಿ ರಾಷ್ಟ್ರೀಯ ಆದಾಯ ಮತ್ತು ಜೀವನ ಮಟ್ಟ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ನೈಜ ತಲಾ ಆದಾಯಗಳು ಹೆಚ್ಚಾಗಬೇಕು. ನೈಜ ತಲಾ ಆದಾಯ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಅವರು ಹೆಚ್ಚು ಆದಾಯವನ್ನು ಗಳಿಸುವ ಸಾಮರ್ಥ್ಯವನ್ನು ಪಡಿಬೇಕು. ಅದಕ್ಕಾಗಿ ಅವರು ಶಿಕ್ಷಣವನ್ನ ಹೊಂದಲೇಬೇಕು. ಶಿಕ್ಷಣ, ತರಬೇತಿ, ನೈಪುಣ್ಯತೆ, ಕೌಶಲ್ಯ, ಅನುಭವಗಳನ್ನ ಹೊಂದಿದಾಗ ಮಾತ್ರ ಒಂದು ದೇಶ ಅಭಿವೃದ್ಧಿಯನ್ನ ಹೊಂದಬೇಕು. ಇವೆಲ್ಲವನ್ನು ನಾವೇನಂತ ಕರಿತೀವಿ? ಶಿಕ್ಷಣ ಅಂತೇಳಿ ಕರಿತೀವಿ. ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ನೈಪುಣ್ಯತೆ, ತರಬೇತಿ, ಅನುಭವ ಮತ್ತು ಆ ಕ್ಷೇತ್ರದಲ್ಲಿರ್ತಕ್ಕಂತಹ ಕೌಶಲ್ಯಗಳನ್ನ ನಾವು ಒಟ್ಟಾರೆಯಾಗಿ ಏನಂತ ಕರಿತೀವಿ? ಶಿಕ್ಷಣ. ಇವೆಲ್ಲವನ್ನು ಒಬ್ಬ ವ್ಯಕ್ತಿಯನ್ನು ಹೊಂದಿದ್ದಾಗ ಮಾತ್ರ ಆ ಮೂಲಕ ದೇಶದ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಶಿಕ್ಷಣವನ್ನ ಪಡೆಯೋದ್ರಿಂದ ಆಗುವಂತ ಅನುಕೂಲಗಳು. ಶಿಕ್ಷಣ ಅಂತ ಹೇಳಿದ್ರೆ ಯಾವ್ಯಾವ ಶಿಕ್ಷಣದ ಅಲ್ಲಿ ಮುಖ್ಯವಾಗಿ ಅವನು ತರಬೇತಿಯನ್ನು ಹೊಂದಬೇಕು, ಕೌಶಲ್ಯವನ್ನು ಹೊಂದಬೇಕು, ಅನುಭವಗಳನ್ನು ಪಡಿಬೇಕು. ಇವುಗಳನ್ನ ನಾವು ಶಿಕ್ಷಣ ಅಂತ ಕರಿತೀವಿ. ಆ ಶಿಕ್ಷಣವನ್ನು ಪಡೆಯೋದ್ರಿಂದ ಆಗ್ತಕ್ಕಂಥ ಅನುಕೂಲಗಳು ಅಂತ ಹೇಳಿದ್ರೆ ಮೊದಲನೇದಾಗಿರ್ತಕ್ಕಂಥದ್ದು ಜ್ಞಾನಾರ್ಜನೆಯನ್ನ ಹೆಚ್ಚಿಸುತ್ತದೆ. ಜ್ಞಾನಾರ್ಜನೆಯನ್ನ ಹೆಚ್ಚಿಸುತ್ತದೆ. ಶಿಕ್ಷಣವನ್ನ ನಾವು ಜನಸಂಖ್ಯೆಗೆ ಅಥವಾ ಜನರಿಗೆ ನೀಡೋದ್ರಿಂದ ಅವರಲ್ಲಿ ಜ್ಞಾನವನ್ನ ಹೆಚ್ಚಿಸುತ್ತದೆ.
ಜ್ಞಾನ ಅಂತ ಹೇಳಿದ್ರೆ ಸುತ್ತಮುತ್ತ ಪರಿಸರದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನ ಗ್ರಹಿಸುವಂತಹ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಹಾಗಾಗಿ ಇಲ್ಲಿ ವಿಷಯದ ಬಗ್ಗೆ ಒಂದು ವಿಷಯವನ್ನ ತಿಳ್ಕೊಳ್ತಾರೆ. ಆ ವಿಷಯದ ಬಗ್ಗೆ ಆಳವಾಗಿರ್ತಕ್ಕಂಥ ಅಧ್ಯಯನ ಮಾಡೋದ್ರಿಂದ ಇಲ್ಲಿ ಪರಿಸರದಲ್ಲಿ ಆಗ್ತಾ ಇರ್ತಕ್ಕಂತಹ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳನ್ನ ಗಮನಿಸಬಹುದು. ಆ ಮೂಲಕ ನಾವು ಹೆಚ್ಚಿನ ವಿಷಯಗಳನ್ನ ತಿಳಿಯಬಹುದು. ಇದರಿಂದಾಗಿ ಶಿಕ್ಷಣವನ್ನು ಪಡೆಯೋದ್ರಿಂದ ಜ್ಞಾನಾರ್ಜನೆ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ. ಜ್ಞಾನ ಅಂತ ಹೇಳಿದ್ರೆ ಅರಿವು, ಜೀವನವನ್ನು ಸಾಗಿಸುವಂತ ಮಾರ್ಗಗಳನ್ನ ಶಿಕ್ಷಣದಿಂದ ನಮಗೆ ತಿಳಿಸ್ಕೊಡ್ತದೆ. ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಜೀವನವನ್ನ ರೂಪಿಸ್ಕೊಳ್ಬೇಕು ಅನ್ನೋದ್ರೆ ನಮಗೆ ಮಾಹಿತಿ ಬೇಕು. ಆ ಮಾಹಿತಿ ಎಲ್ಲಿ ಸಿಗುತ್ತದೆ? ಶಿಕ್ಷಣದಿಂದ ಸಿಗುತ್ತೆ. ಇಂತಹ ಮಾಹಿತಿಯನ್ನು ನಾವೆಂತ ಕರಿತೀವಿ? ಜ್ಞಾನ ಅಂತೇಳಿ ಕರಿತೀವಿ. ಜ್ಞಾನಾರ್ಜನೆ, ಆ ಜ್ಞಾನವನ್ನ ಅರ್ಜನೆ ಮಾಡ್ತಕ್ಕಂಥದ್ದು ಅಂದ್ರೆ ಹುಡುಕುವುದು. ಈ ಹುಡುಕುವುದು ಎಲ್ಲಿ ಸಿಗುತ್ತೆ? ಶಿಕ್ಷಣದಿಂದ ದೊರೆಯುತ್ತದೆ. ಹಾಗಾಗಿ ಶಿಕ್ಷಣವನ್ನ ನಾವು ಪಡೆಯಬೇಕಾಗುತ್ತದೆ. ಎರಡನೇದಾಗಿರ್ತಕ್ಕಂಥದ್ದು ಮೌಢ್ಯ ಮತ್ತು ಅಂಧಕಾರದ ನಿರ್ಮೂಲನೆ. ಮೌಢ್ಯ ಮತ್ತು ಅಂಧಕಾರದ ನಿರ್ಮೂಲನೆ. ಮೌಢ್ಯ ಮತ್ತು ಅಂಧಕಾರದ ನಿರ್ಮೂಲನೆ. ಇಲ್ಲಿ ಮೌಢ್ಯ ಅಂತ ಹೇಳಿದ್ರೆ ಸಂಪ್ರದಾಯಗಳು ಒಟ್ಟು ಸಂಪ್ರದಾಯಗಳು ಅಂತ ಕರಿತೀವಿ. ಅಂದ್ರೆ ಸಂಪ್ರದಾಯಗಳು ಅಂತ ಹೇಳಿದ್ರೆ ಇಲ್ಲಿ ಅನಾವಶ್ಯಕವಾಗಿರ್ತಕ್ಕಂತಹ ಸಂಪ್ರದಾಯಗಳು. ಮೌಢ್ಯಗಳು ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಈ ಒಂದು ಅಜ್ಞಾನದಿಂದ ಬಂದಿರತಕ್ಕಂತಹ ಕೆಟ್ಟ ಸಂಪ್ರದಾಯಗಳನ್ನ ಮೌಢ್ಯ ಮತ್ತು ಅಂಧಕಾರ ಅಂತ ಕರಿತೀವಿ. ಈ ಮೌಢ್ಯ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಯಾವುದು ಪ್ರಮುಖವಾಗಿರ್ತಕ್ಕಂಥದ್ದು ಸ್ತ್ರೀಯರು ಶಿಕ್ಷಣವನ್ನ ಪಡೆಯೋಗಿಲ್ಲ, ಸ್ತ್ರೀಯರು ಹೊರಗಡೆ ಹೋಗಿ ಕೆಲಸ ಮಾಡೋಗಿಲ್ಲ, ಇವೆಲ್ಲ ಎಂಥವು ಮೌಢ್ಯತೆ. ಹಾಗಾಗಿ ಇಲ್ಲಿ ಮೌಢ್ಯತೆ ಅಂತಕ್ಕಂಥದ್ದು ತುಂಬಾ ಆರ್ಥಿಕ ಅಭಿವೃದ್ಧಿಗೆ ಹಿನ್ನಡೆಯನ್ನ ಉಂಟು ಮಾಡತಕ್ಕಂಥದ್ದು. ಹಾಗೆಯೇ ಜಾತಿ ಪದ್ಧತಿಗಳನ್ನು ಅನುಸರಿಸ್ತಾರೆ. ಇವೆಲ್ಲ ಮೌಢ್ಯಗಳು. ಜಾತಿ ಪದ್ಧತಿ, ವರದಕ್ಷಿಣೆ ಕಾಯ್ದೆಗಳು, ವರದಕ್ಷಿಣೆ ತಗೊಳ್ತಕ್ಕಂಥದ್ದು, ಹಾಗೆಯೇ ಲಿಂಗ ತಾರತಮ್ಯ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಸಹ ಇವೇನದು ಹಿಂದಿನಿಂದ ಬಂದಿರತಕ್ಕಂಥವಲ್ಲ. ಇದು ಅದ್ರ ನಡುವೆ ನಮ್ಮ ಜೀವನದಲ್ಲಿ ನಡುವೆ ಬಂದು ಸೇರ್ಕೊಂಡಿರ್ತಕ್ಕಂಥದ್ದು. ಇವುಗಳನ್ನ ಮೌಢ್ಯತೆ ಈ ಒಂದು ಆಚರಣೆಗಳಿಂದಾಗಿ, ಇಂತಹ ಆಚರಣೆಗಳಿಂದಾಗಿ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿತು. ಹಾಗಾಗಿ ಇಲ್ಲಿ ಮೌಢ್ಯತೆ ಅಂತ ಹೇಳಿದ್ರೆ ಸಂಪ್ರದಾಯಗಳನ್ನ ಪಾಲಿಸ್ತಕ್ಕಂಥದ್ದು, ಜಾತಿ ವ್ಯವಸ್ಥೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು, ಹಾಗೆಯೇ ಕೀಳು ಜಾತಿ ಮೇಲ್ಜಾತಿಯ ಧರ್ಮೀಯರ ಪ್ರತ್ಯೇಕತೆ ಮಾಡ್ತಕ್ಕಂಥದ್ದು, ಹಾಗೆಯೇ ಸ್ತ್ರೀಯರನ್ನ ನಾವು ಕೀಳು ಮನೋಭಾವನೆಯಿಂದ ಶೋಷಣೆಯ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು. ಇವೆಲ್ಲವೂ ಸಹ ಎಂದು ಮೌಢ್ಯತೆ. ಇಂತಹ ಮೌಢ್ಯತೆಗಳು ಬೆಳೆದರೆ ದೇಶ ಅಭಿವೃದ್ಧಿ ಆಗುವುದಿಲ್ಲ. ಈ ದೇಶ ಅಭಿವೃದ್ಧಿ ಆಗಬೇಕಂತಂದ್ರೆ ನಾವು ಮೌಢ್ಯತೆಯಿಂದ ಹೊರಬರಬೇಕು. ಈ ಮೌಢ್ಯತೆಯಿಂದ ಹೊರಬರಬೇಕು ಅಂತ ಹೇಳಿದ್ರೆ ಶಿಕ್ಷಣವನ್ನ ಪಡಿಬೇಕು. ಈ ಶಿಕ್ಷಣ ನಮಗೆ ಸಮಾನತೆಯನ್ನ ಕಲಿಸಿಕೊಡುತ್ತೆ. ಸಮಾನತೆ ಸಮಾಜದಲ್ಲಿ ಸ್ತ್ರೀ ಪುರುಷ ಇರ್ಬೋದು, ಯಾವುದೇ ಜಾತಿ ಧರ್ಮದವರಾಗಿರ್ಬೋದು, ಎಲ್ಲರೂ ಸಹ ಸಮಾನತೆಯನ್ನ ನಮಗೆ ತಿಳಿಸ್ಕೊಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದು ಸಂಪನ್ಮೂಲವಾಗಬಹುದು. ಅದನ್ನ ಮಾನವ ಬಂಡವಾಳವಾಗಿ ಪರಿವರ್ತನೆ ಮಾಡೋದಕ್ಕೆ ಸಹಕಾರ ಆಗುತ್ತದೆ. ಹಾಗಾಗಿ ಮೌಢ್ಯತೆಯನ್ನ ನಿರ್ಮೂಲನೆಯಲ್ಲಿ ಶಿಕ್ಷಣ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಮತ್ತು ಅಂಧಕಾರ ಅಂತ ಹೇಳಿದ್ರೆ ಅವನಿಗೆ ಅಜ್ಞಾನದಿಂದ ಕೂಡಿರ್ತಾನೆ. ಈಗೋ ಅಂತಕ್ಕಂಥದ್ದು, ಅಹಂ ಅಂತಕ್ಕಂಥದ್ದು ಬಂದಿರುತ್ತೆ. ಹಾಗಾಗಿ ಅಂತ ಅಂಧಕಾರಗಳನ್ನ, ಈಗೋಗಳನ್ನ, ಅಹಂಕಾರ ದುರಹಂಕಾರಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಅದನ್ನ ಸಂಪೂರ್ಣವಾಗಿ ನಿಯಂತ್ರಿಸ್ತಕ್ಕಂಥ ಶಕ್ತಿ ಇರಲು ಯಾವುದಕ್ಕೆ? ಶಿಕ್ಷಣದಿಂದ. ಹಾಗಾಗಿ ಇಲ್ಲಿ ಮೌಢ್ಯತೆ ಮತ್ತು ಅಂಧಕಾರದ ನಿರ್ಮೂಲನೆಯಲ್ಲಿ ಶಿಕ್ಷಣದ ಪಾತ್ರ ಮಹತ್ವದ್ದಾಗಿದೆ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಕೌಶಲ್ಯ ಮತ್ತು ಸಾಮರ್ಥ್ಯದ ಅಭಿವೃದ್ಧಿ. ಕೌಶಲ್ಯ ಮತ್ತು ಸಾಮರ್ಥ್ಯದ ಅಭಿವೃದ್ಧಿ. ಕೌಶಲ್ಯ ಮತ್ತು ಸಾಮರ್ಥ್ಯದ ಅಭಿವೃದ್ಧಿ.
ಇಲ್ಲಿ ಕೌಶಲ್ಯ ಅಂತ ಹೇಳಿದ್ರೆ ಒಂದು ಕೆಲಸದ ಬಗ್ಗೆ ಇರತಕ್ಕಂಥ ನೈಪುಣ್ಯತೆಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು. ಒಂದು ನಿರ್ದಿಷ್ಟ ಕೆಲಸದ ಬಗ್ಗೆ ನೈಪುಣ್ಯತೆಯನ್ನ ಗಳಿಸುವುದನ್ನ ನಾವು ಕೌಶಲ್ಯ ಅಂತ ಕರಿತೀವಿ. ಅಂತ ಹೇಳಿದ್ರೆ ಒಂದು ಕೆಲಸದ ಬಗ್ಗೆ ಅನುಭವವನ್ನು ಅಂತಕ್ಕಂಥದ್ದು, ತರಬೇತಿಯನ್ನ ಪಡಿತಕ್ಕಂಥದ್ದು, ಒಂದು ಕೆಲಸವನ್ನ ಕ್ರಮಬದ್ಧವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಒಂದು ಯಂತ್ರವನ್ನು ನಾವು ನಿರ್ವಹಣೆ ಮಾಡಬೇಕು. ಆ ಯಂತ್ರದ ನಿರ್ವಹಣೆ ಬಗ್ಗೆ ಏನಿರಬೇಕು? ಕೌಶಲ್ಯ ಇರಬೇಕು. ಹಾಗೇನೆ ಈಗೊಂದು ವಿದ್ಯಾಭ್ಯಾಸ ಮಾಡಬೇಕು, ವಿದ್ಯಾರ್ಥಿಗಳಾಗಿರ್ತೀರ, ಓದಬೇಕಾದ್ರೂ ಸಹ ಏನಿರಬೇಕು? ಕೌಶಲ್ಯ ಇರಬೇಕು. ಆ ಕೌಶಲ್ಯ ಇದ್ದಾಗ ಅದನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದಾಗ ಆ ವಿಷಯ ನಮಗೇನಾಗುತ್ತೆ? ಆಳವಾಗಿರ್ತಕ್ಕಂಥ ಜ್ಞಾನವನ್ನು ನೀಡುತ್ತದೆ. ನೀವು ಯಾವತ್ತೋ ಹೇಳೋದು, ಎಷ್ಟೊತ್ತಲ್ಲ ಮಲಗೋದು, ಹೇಗೋ ಅದನ್ನ ಪುಸ್ತಕಗಳನ್ನ ಹಾಳಿ ತಿರುವಾಕ್ಬಿಟ್ರೆ ಓದಲ್ಲ. ಅದಕ್ಕೆ ಒಂದು ಕೌಶಲ್ಯ ಇರುತ್ತೆ. ಅಂತ ಹೇಳಿದ್ರೆ ನೀವು ಓದಬೇಕಾದ್ರೆ ನಾನು ಯಾವ ವಿಷಯವನ್ನು ಓದ್ತಾ ಇದ್ದೀನಿ, ಯಾವ ಪ್ರಶ್ನೆಯನ್ನ ಓದ್ತಾ ಇದ್ದೀನಿ, ಮೊದಲು ಪ್ರಶ್ನೆಯನ್ನ ಅರ್ಥ ಮಾಡ್ಕೊಬೇಕು. ಆ ಪ್ರಶ್ನೆಯನ್ನ ಅದರಲ್ಲಿರ್ತಕ್ಕಂಥ ಉತ್ತರವನ್ನ ಮೊದಲು ಒಂದ್ಸರ್ತಿ ಓದಬೇಕು. ಓದಿದಾಗ ಏನು ಬರುತ್ತೆ ನಮಗೆ? ಅಲ್ಲಿ ಮೊದಲನೇ ಪ್ಯಾರದಲ್ಲಿ, ಮೊದಲನೇ ಒಂದು ಪುಟದಲ್ಲಿ ಅಥವಾ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ, ಹಾಗೆ ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ಯಾವ ವಿಚಾರ ಇದೆ, ಹೀಗೆ ಮತ್ತೆ ಕೊನೆಯಲ್ಲಿ ಹೇಗೆ ಕನ್ಫ್ಯೂಷನ್ಸ್ ಆಗಿದೆ, ಇದನ್ನ ನಾವು ತಿಳ್ಕೊಬೇಕು. ಆ ತಿಳ್ಕೊಳ್ಳೋ ಒಂದು ಜ್ಞಾನವನ್ನ ನಾವೆಂತ ಕರಿತೀವಿ? ಕೌಶಲ್ಯ. ಅಂದ್ರೆ ಒಂದು ವಿಷಯವನ್ನ ಕ್ರಮಬದ್ಧವಾಗಿ ಅರ್ಥ ಮಾಡ್ಕೊಳ್ಳೋದು, ಹಾಗೇನೆ ಒಂದು ಕೆಲಸವನ್ನ ಕ್ರಮಬದ್ಧವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು, ಇದನ್ನ ನಾವೆಂತ ಕರಿತೀವಿ? ಕೌಶಲ್ಯ ಅಥವಾ ನೈಪುಣ್ಯತೆ ಅಂತ ಕರಿತೀವಿ. ಹಾಗೇನೆ ನಾವು ಕೌಶಲ್ಯವನ್ನು ಹೊಂದಿದ್ರೆ ಸಾಮರ್ಥ್ಯವೂ ಸಹ ಸಹಜವಾಗಿ ಹೆಚ್ಚಾಗುತ್ತದೆ, ಸಾಮರ್ಥ್ಯವೂ ಸಹ ಅಭಿವೃದ್ಧಿ ಆಗುತ್ತದೆ. ನಾವು ವಿಷಯದ ಬಗ್ಗೆ ಆಳವಾದ ಜ್ಞಾನವನ್ನ ಪಡ್ಕೊಂಡಿವಿ ಅಂತ ಹೇಳಿದ್ರೆ ಆ ವಿಷಯವನ್ನ ಮಂಡಿಸುವ ಕಲೆ ನಮಗೆ ಗೊತ್ತಾಗುತ್ತದೆ. ಇದರಿಂದ ನಾವು ಉತ್ತಮ ಅಂಕಗಳನ್ನ ಪಡಿಬಹುದು, ಮತ್ತೆ ಆ ಕೆಲಸವನ್ನ ಕ್ರಮಬದ್ಧವಾಗಿ ನಿರ್ವಹಿಸುವುದರಿಂದ ಉತ್ತಮ ಗುಣಮಟ್ಟದ ಸರಕುಗಳು ಹೊರಬರೋದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಇಲ್ಲಿ ಕೌಶಲ್ಯ ಮತ್ತು ಸಾಮರ್ಥ್ಯವನ್ನ ಹೊಂದಬೇಕು ಅಂತ ಹೇಳಿದ್ರೆ ನಮಗೆ ಶಿಕ್ಷಣದ ಒಂದು ಅರಿವು ಅಂತಕ್ಕಂಥದ್ದು ಇರಬೇಕು, ಶಿಕ್ಷಣವನ್ನ ಪಡೆದಿರಬೇಕು. ಯಾರು ಶಿಕ್ಷಣವನ್ನ ಪಡಿತಾರೋ ಅವರಲ್ಲಿ ಕೌಶಲ್ಯ ವೃದ್ಧಿ ಆಗುತ್ತೆ, ಕೌಶಲ್ಯ ಯಾರಲ್ಲಿ ವೃದ್ಧಿ ಆಗುತ್ತೋ ಅವರಲ್ಲಿ ಸಾಮರ್ಥ್ಯ ಬರುತ್ತೆ, ಸಾಮರ್ಥ್ಯ ಆಯಿತು ಅಂತ ಹೇಳಿದ್ರೆ ದೇಶದ ಅಭಿವೃದ್ಧಿ ಆಗುತ್ತದೆ. ಹೀಗಾಗಿ ಶಿಕ್ಷಣದ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ಅತಿ ಮುಖ್ಯವಾಗಿರುತ್ತದೆ. ಇನ್ನ ನಾಲ್ಕನೇದಾಗಿರ್ತಕ್ಕಂಥದ್ದು ನೈತಿಕ ಮೌಲ್ಯಗಳ ವೃದ್ಧಿ. ನೈತಿಕ ಮೌಲ್ಯಗಳ ವೃದ್ಧಿ. ನೈತಿಕ ಮೌಲ್ಯಗಳು, ನೈತಿಕ ಶಿಕ್ಷಣದಿಂದ ನೈತಿಕ ಮೌಲ್ಯಗಳು, ಆದರ್ಶಗಳನ್ನ ವೃದ್ಧಿಸುವುದರಿಂದ ನಾವು ಸಮಾಜದಲ್ಲಿ ಅಭಿವೃದ್ಧಿಯನ್ನ ಹೊಂದಬಹುದು. ನೈತಿಕ ಮೌಲ್ಯಗಳ ವೃದ್ಧಿ ಅಂತ ಹೇಳಿದ್ರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನುವ ಜ್ಞಾನವನ್ನ ನಮಗೆ ಕೊಡ್ತಕ್ಕಂಥದ್ದು ಶಿಕ್ಷಣ. ಕೆಟ್ಟದ್ದು ಒಳ್ಳೆಯದು ಅಂತಕ್ಕಂಥದ್ದು ಯಾವುದು? ನೈತಿಕತೆ. ಗುರು ಹಿರಿಯರನ್ನ ಗೌರವಿಸಬೇಕು ಅಂತಕ್ಕಂಥದ್ದು ಏನ್ ಪಾಠ? ಅದು ನೈತಿಕ ಪಾಠ. ಇದೆಲ್ಲಿ ಸಿಗುತ್ತೆ? ಶಿಕ್ಷಣದಲ್ಲಿ ಸಿಗುತ್ತೆ. ಹಾಗಾಗಿ ಶಿಕ್ಷಣದಲ್ಲಿ ನೈತಿಕ ಮೌಲ್ಯಗಳು ನಮಗೆ ದೊರೆಯುತ್ತವೆ. ಮಾನವೀಯತೆ, ಅಮಾನವೀಯವಾಗಿ ವರ್ತನೆ ಮಾಡ್ತಕ್ಕಂಥದ್ದು. ಮಾನವೀಯತೆ ಮತ್ತು ಅಮಾನವೀಯತೆ. ಮಾನವೀಯತೆ ಅಂದ್ರೆ ಏನು? ಅಮಾನವೀಯತೆ ಅಂದ್ರೆ ಅರ್ಥ ಕಾನೂನುಗಳನ್ನ ಗೌರವಿಸುವುದು, ಹಾಗೆಯೇ ಅವುಗಳನ್ನ ಆಚರಣೆಗೆ ತರ್ತಕ್ಕಂಥದ್ದು. ಇನ್ನೊಬ್ಬರಿಗೆ ಕೆಡಕನ್ನ ಬಯಸದೇ ಇರ್ತಕ್ಕಂಥದ್ದು. ಇವು ಎಲ್ಲಿ ಸಿಗ್ತವೆ? ನಮಗೆ ನೈತಿಕ ಮೌಲ್ಯಗಳನ್ನು ಹೇಳ್ಕೊಳ್ತೇವೆ. ಇದು ಎಲ್ಲಿ ಸಿಗುತ್ತೆ? ಶಿಕ್ಷಣದಲ್ಲಿ ಸಿಗುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಸತ್ಯ ಅಸತ್ಯಗಳು, ಸುಳ್ಳುಗಳನ್ನು ಹೇಳ್ತಾರೆ, ಅದು ನೈತಿಕ ಅನೈತಿಕ. ಸುಳ್ಳು ಅಂತಕ್ಕಂಥದ್ದು ಅನೈತಿಕ, ಸತ್ಯ ಅಂತಕ್ಕಂಥದ್ದು ನೈತಿಕತೆ. ಮಾನವೀಯತೆ ಅಂತಕ್ಕಂಥದ್ದು ನೈತಿಕತೆ, ಅಮಾನವೀಯತೆ ಅಂತಕ್ಕಂಥದ್ದು ಅನೈತಿಕತೆ. ವಿವೇಕ ಅಂತಕ್ಕಂಥದ್ದು ನೈತಿಕತೆ, ಅವಿವೇಕ ಅಂತಕ್ಕಂಥದ್ದು ಅನೈತಿಕತೆ. ಹೀಗೆ ಈ ಒಂದು ಧರ್ಮ ಅಧರ್ಮ, ಸತ್ಯ ಅಸತ್ಯ, ಒಳ್ಳೆಯದು ಕೆಟ್ಟದ್ದು, ಇವುಗಳನ್ನ ಹೇಳಿಕೊಡುವುದು
ಎಲ್ಲಿ ಸಿಗ್ತವೆ ಅಂತ ಹೇಳಿದ್ರೆ ಶಿಕ್ಷಣದಲ್ಲಿ ಸಿಗುತ್ತವೆ. ನಾವು ಕಲಿಕೆಯಲ್ಲಿ ಸಿಗ್ತವೆ. ಈ ಕಲಿಕೆಯಿಂದಾಗಿ ಈ ನೈತಿಕ ಮೌಲ್ಯಗಳನ್ನ ಜನರಲ್ಲಿ ತುಂಬಬಹುದು. ಶಿಕ್ಷಣದಿಂದ ನೈತಿಕ ಮೌಲ್ಯಗಳು ದೊರೆಯುತ್ತವೆ. ಈ ನೈತಿಕ ಮೌಲ್ಯಗಳನ್ನು ನಾವು ಜನರಲ್ಲಿ ತುಂಬೋದ್ರಿಂದ ಸಮಾಜ ಆದರ್ಶ ಸಮಾಜವಾಗಿ ಪರಿವರ್ತನೆಯಾಗುತ್ತದೆ. ಯಾವಾಗ ಆದರ್ಶ ಸಮಾಜ ಆಗುತ್ತೋ ಆಗ ದೇಶದ ಅಭಿವೃದ್ಧಿ ವೇಗ ಹೆಚ್ಚಾಗುತ್ತದೆ. ಹಾಗಾಗಿ ನಮಗೆ ಶಿಕ್ಷಣದಿಂದ ಅತ್ಯಂತ ಅಭಿವೃದ್ಧಿಯನ್ನ ಹೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತದೆ. ಇನ್ನು ಐದನೇದಾಗಿರ್ತಕ್ಕಂಥದ್ದು ಸಂಸ್ಕೃತಿಯ ರಕ್ಷಣೆ. ಸಂಸ್ಕೃತಿಯ ರಕ್ಷಣೆ, ಸಂಸ್ಕೃತಿಯ ರಕ್ಷಣೆ. ಸಂಸ್ಕೃತಿಯ ರಕ್ಷಣೆ ಅಂತ ಹೇಳಿದ್ರೆ ಸಂಸ್ಕೃತಿ ಅಂದ್ರೆ ಯಾವುದು? ಸಂಸ್ಕೃತಿ ಅಂದ್ರೆ ಯಾವುದು? ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಶಿಕ್ಷಣದ ಅವಶ್ಯಕತೆ ಇರುತ್ತೆ. ಸಂಸ್ಕೃತಿ ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಆಡುವಂತಹ ಭಾಷೆ, ನಾವು ಅನುಸರಿಸುವಂತಹ ಧರ್ಮ, ನಾವು ಅನುಸರಿಸಿರ್ತಕ್ಕಂತಹ ದಿನಚರಿಗಳು, ಇವುಗಳನ್ನು ನಾವು ಸಂಸ್ಕೃತಿ. ಭಾಷೆ, ಸಾಹಿತ್ಯ, ಕ್ರೀಡೆ, ಹಾಗೆಯೇ ಸಂಗೀತ, ನಮ್ಮ ಆಚಾರ ವಿಚಾರಗಳು, ಧರ್ಮ, ಇವೆಲ್ಲವನ್ನೂ ಸಹ ನಾವೇನಂತ ಕರಿತೀವಿ ಸಂಸ್ಕೃತಿ. ಈ ಮಣ್ಣಿನ ಸಂಸ್ಕೃತಿ. ಈ ಒಂದೊಂದು ಗ್ರಾಮದಲ್ಲೂ ಒಂದೊಂದು ರೀತಿಯ ಸಂಸ್ಕೃತಿ ಇರುತ್ತೆ, ಒಂದೊಂದು ರಾಜ್ಯದಲ್ಲೂ ಒಂದೊಂದು ಸಂಸ್ಕೃತಿ ಇರ್ತದೆ, ಒಂದೊಂದು ದೇಶದಲ್ಲಿ ಒಂದೊಂದು ಸಂಸ್ಕೃತಿ ಇರುತ್ತೆ. ಇವುಗಳನ್ನು ನಾವು ರಕ್ಷಣೆ ಮಾಡಬೇಕು. ನಮ್ಮ ಸಾಹಿತ್ಯವನ್ನು ರಕ್ಷಣೆ ಮಾಡಬೇಕು. ನಮಗೆ ಅನಾದಿ ಕಾಲದಿಂದ ಸಾಹಿತ್ಯ ದೊರೀತಾ ಇದೆ. ಈ ಬಹಳ ಹಿಂದಿನಿಂದಲೂ ಸಾಹಿತ್ಯ ಇದೆ. ನಮ್ಮದೇ ಆಗಿರ್ತಕ್ಕಂಥ ಸಂಗೀತ ಇದೆ, ನಮ್ಮದೇ ಆಗಿರ್ತಕ್ಕಂಥ ಭಾಷೆ ಇದೆ. ನಮ್ಮದೇ ಆಗಿರ್ತಕ್ಕಂಥ ಭಾಷೆ, ಅಮೂಲ್ಯವಾಗಿರ್ತಕ್ಕಂಥ ಭಾಷೆಗಳಿದೆ. ಇವುಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ನಮಗೇನ್ ಬೇಕಾಗುತ್ತೆ? ಶಿಕ್ಷಣ ಬೇಕಾಗುತ್ತೆ. ಈ ಶಿಕ್ಷಣದಿಂದ ನಮ್ಮ ಸಂಸ್ಕೃತಿಯ ರಕ್ಷಣೆ ಆಗುತ್ತದೆ. ಹಾಗಾಗಿ ನಮ್ಮ ಸಂಸ್ಕೃತಿ ರಕ್ಷಣೆ ಆದರೆ ಆ ಸಂಸ್ಕೃತಿಯ ಮೂಲಕ ನಾವು ಅಭಿವೃದ್ಧಿಯನ್ನು ಸಾಧಿಸಬಹುದು. ಆದ್ರಿಂದ ನಮಗೆ ಶಿಕ್ಷಣದಿಂದ ಆರ್ಥಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಸಾಧ್ಯ ಆಗುತ್ತದೆ. ಇನ್ನು ಏಳನೇದಾಗಿರ್ತಕ್ಕಂಥದ್ದು ವ್ಯಕ್ತಿತ್ವ ವಿಕಸನ ಆಗುತ್ತದೆ. ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಥವಾ ಇಂಡಿವಿಜುವಲ್ ಇವ್ಯಾಲ್ಯೂಯೇಷನ್, ವ್ಯಕ್ತಿತ್ವ ವಿಕಾಸನ ಅಂತಕ್ಕಂಥದ್ದು ಸಾಧ್ಯವಾಗುತ್ತದೆ. ಅಂತ ಹೇಳಿದ್ರೆ ನಾವೊಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾವುದೋ ಒಂದು ಗೊಂದಲದಲ್ಲಿ ನಾವು ಸಿಲ್ಕೊಂಡಿರ್ತೀವಿ. ಜೀವನದಲ್ಲಿ ಅನೇಕ ಗೊಂದಲಗಳು ಬರ್ತಾ ಇರ್ತವೆ. ಒಬ್ಬನು BSc ಮಾಡಿರ್ತಾನೆ ವಿದ್ಯಾರ್ಥಿ, BSc ಪದವೀಧರನಾಗಿರ್ತಾನೆ. ಆ BSc ಪದವೀಧರನಾಗಿದ್ದಾಗ ನಾನು ಕೃಷಿ ಉದ್ಯೋಗ ಕಂಡುಕೊಳ್ಬೇಕು, ಅಥವಾ ಉಪನ್ಯಾಸದಲ್ಲಿ ಉದ್ಯೋಗವನ್ನು ಕಂಡುಕೊಳ್ಬೇಕು, ಅಥವಾ ಕೈಗಾರಿಕೆಯಲ್ಲಿ ಕಾರ್ಮಿಕನಾಗಿ ನಾನು ಕೆಲಸವನ್ನು ಮಾಡಬೇಕು ಅಂತ ಒಂದು ಗೊಂದಲವಿರುತ್ತದೆ. ಈ ಗೊಂದಲಗಳನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ನಮಗೆ ಶಿಕ್ಷಣದ ಅವಶ್ಯಕತೆ ಇರುತ್ತದೆ. ಅಂದ್ರೆ ನಿರ್ಧಾರಗಳನ್ನ ನಾವು ತೆಗೆದುಕೊಳ್ಬೇಕಾದ್ರೆ, ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೆ ನಮ್ಮ ವರ್ತನೆ ಯಾವ ರೀತಿ ಇರಬೇಕು? ಮುಖ್ಯವಾಗಿ ನಾವು ನೈತಿಕ ನೆಲೆಗಟ್ಟಿನ ಮೇಲೆ ವರ್ತನೆ ಮಾಡಬೇಕು. ನೈತಿಕ ನೆಲೆಗಟ್ಟಿನ ಮೇಲೆ ವರ್ತನೆ ಮಾಡಿದಾಗ ವ್ಯಕ್ತಿತ್ವ ಅಂತಕ್ಕಂಥದ್ದು ಏನಾಗಿರ್ತದೆ? ಆದರ್ಶವಾಗುತ್ತದೆ. ಹಾಗಾಗಿ ಯಾವುದೇ ನಿರ್ಧಾರ, ಉದಾಹರಣೆಗೆ ನಾವು ಅನೇಕ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡಬೇಕಾದ್ರೆ ನಮ್ಮ ನಿರ್ಧಾರಗಳು ಯಾವ ರೀತಿ ಇರಬೇಕು? ಅಥವಾ ನಾವೇ ಒಂದು ಸಮಾಜದ, ಒಂದು ರಾಷ್ಟ್ರದ ಪ್ರತಿನಿಧಿಯಾಗಿದ್ದಾಗ ಆಗ ರಾಷ್ಟ್ರವನ್ನು ಪ್ರತಿನಿಧಿಸಬೇಕಾಗುತ್ತೆ. ಆಗ ನಮ್ಮ ನಿರ್ಧಾರಗಳು ಯಾವ ರೀತಿ ಇರಬೇಕು? ಈಗ ಉದಾಹರಣೆಗೆ ವಿದ್ಯಾರ್ಥಿಗಳಲ್ಲೇ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲೇ ನೀವೇನಾಗ್ಬೋದು, ಮುಖ್ಯವಾಗಿ ಯಾವುದೋ ಒಂದು ಶಾಸಕರಾಗ್ಬೋದು, ಅಥವಾ ಜಿಲ್ಲಾ ಪಂಚಾಯಿತಿಯ ಮೆಂಬರ್ಗಳಾಗ್ಬೋದು, ಸದಸ್ಯರಾಗ್ಬೋದು, ಅಥವಾ ನಿಮ್ಮ ಅದೃಷ್ಟ ಅಥವಾ ನಿಮ್ಮ ಒಂದು ಸಾಮರ್ಥ್ಯ ಇತ್ತು ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು. ಹೀಗೆ ನಾವು ಉನ್ನತ ಪದವಿಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ನಿರ್ಧಾರಗಳು ಯಾವ ರೀತಿ ಇರಬೇಕು? ಇಡೀ ನಮ್ಮ ಹಿಂದೆ ಏನಿರ್ತದೆ
ಜನಸಮುದಾಯ ಇರ್ತದೆ, ಇಡೀ ರಾಷ್ಟ್ರವನ್ನ ಪ್ರತಿನಿಧಿಸ್ತಾ ಇರ್ತೀವಿ, ಇಡೀ ರಾಜ್ಯವನ್ನ ಪ್ರತಿನಿಧಿಸ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ನಿರ್ಧಾರಗಳನ್ನ ಹೇಗೆ ಕೈಗೊಳ್ಳಬೇಕು? ನಮ್ಮ ನಿರ್ಧಾರಗಳು ನಮ್ಮ ಸಮುದಾಯದ ಅಭಿವೃದ್ಧಿಗೆ ತಕ್ಕಂತೆ ಇರಬೇಕು. ಅಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ನಾವೇನು ಪಡೆದಿರಬೇಕು? ಶಿಕ್ಷಣವನ್ನು ಪಡೆದಿರಬೇಕು. ಸಮಾಜದ ಅರಿವು, ಸಂಪೂರ್ಣ ಅರಿವು ನಮಗಿರಬೇಕು. ಆ ಅರಿವನ್ನು ತಗೊಂಡು ನಾವೇನು ಮಾಡಬೇಕು? ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಏನಾಗುತ್ತೆ? ಅವನ ಪರ್ಸನಾಲಿಟಿ ಅಥವಾ ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದು ಉನ್ನತವಾಗಿರುತ್ತದೆ. ಹೆಚ್ಚು ನಾವು ಅದರಿಂದ ದೇಶದ ಅಭಿವೃದ್ಧಿಗೆ ಸಹಕಾರವನ್ನ ನೀಡುತ್ತದೆ. ಹಾಗಾಗಿ ವ್ಯಕ್ತಿತ್ವ ವಿಕಸನದಲ್ಲಿ ಶಿಕ್ಷಣದ ಪಾತ್ರ ಅಂತಕ್ಕಂಥದ್ದು ಅಮೂಲ್ಯವಾಗಿರ್ತಕ್ಕಂಥದ್ದು. ಹಾಗೆಯೇ ಕೊನೆಯದಾಗಿರ್ತಕ್ಕಂಥದ್ದು ಆರ್ಥಿಕ ಅಭಿವೃದ್ಧಿಯ ಸಾಧನವಾಗಿದೆ. ಏನೇನಾಗಿರ್ತಕ್ಕಂಥದ್ದು? ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿಯಾಗುತ್ತದೆ. ಶಿಕ್ಷಣದಿಂದ ದೇಶದ ಅಭಿವೃದ್ಧಿಯಾಗುತ್ತದೆ. ನಾವು ಎಲ್ಲ ಜನರಿಗೂ ಸಹ ಶಿಕ್ಷಣವನ್ನ ನೀಡೋದ್ರಿಂದ ಇಲ್ಲಿ ಜನರಲ್ಲಿ ಜ್ಞಾನಾರ್ಜನೆ ಹೆಚ್ಚಾಗುತ್ತದೆ. ಜ್ಞಾನಾರ್ಜನೆ ಹೆಚ್ಚಾದಾಗ ಮೌಢ್ಯತೆ ಮತ್ತು ಅಂಧಕಾರಗಳು ನಿರ್ಮೂಲನೆಯಾಗಿ ವೈಜ್ಞಾನಿಕವಾಗಿ ಚಿಂತನೆಯನ್ನು ನಿರ್ವಹಿಸ್ತಾನೆ. ವೈಜ್ಞಾನಿಕವಾಗಿ ಚಿಂತನೆಯನ್ನು ನಿರ್ವಹಿಸಿದ್ರೆ ಅವನಿಗೆ ಕೌಶಲ್ಯ ಮತ್ತು ಸಾಮರ್ಥ್ಯ ಹೆಚ್ಚಾಗುತ್ತದೆ. ಕೌಶಲ್ಯ ಮತ್ತು ಸಾಮರ್ಥ್ಯ ಹೆಚ್ಚಾದರೆ ಅದರ ಜೊತೆಗೆ ನೈತಿಕ ಮೌಲ್ಯಗಳು ದೊರೆತವೆ. ಅನಂತರ ಅವನ ವ್ಯಕ್ತಿತ್ವ ವಿಕಸನ ಆಯಿತು ಅಂತ ಹೇಳಿದ್ರೆ ದೇಶದ ಅಭಿವೃದ್ಧಿಯೂ ಸಾಧ್ಯವಾಗುತ್ತದೆ. ಶಿಕ್ಷಣದಿಂದ ದೇಶದ ಅಭಿವೃದ್ಧಿ ಆಗುತ್ತದೆ. ಹೇಗಾಗುತ್ತದೆ? ಒಬ್ಬ ವ್ಯಕ್ತಿಗೆ ಶಿಕ್ಷಣ ನೀಡೋದ್ರಿಂದ ಅವನು ಹೆಚ್ಚು ವಿದ್ಯಾವಂತನಾದರೆ ಅವನಿಗೆ ಒಳ್ಳೆಯ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ಅವನು ಸರಕುಗಳ ಉತ್ಪಾದನೆಯನ್ನು ತರುತ್ತಾನೆ. ಸರಕುಗಳ ಉತ್ಪಾದನೆ ಆದರೆ ಹೆಚ್ಚು ಆದಾಯ ದೊರೆತಾ ಇದ್ರೆ ಅವನು ಉತ್ತಮ ಗುಣಮಟ್ಟದ ಜೀವನವನ್ನ ನಿರ್ವಹಣೆ ಮಾಡ್ತಾನೆ. ಒಬ್ಬ ವ್ಯಕ್ತಿ ಉತ್ತಮ ಗುಣಮಟ್ಟದ ಜೀವನವನ್ನು ನಿರ್ವಹಣೆ ಮಾಡಿದರೆ ಆಗ ದೇಶದ ಅಭಿವೃದ್ಧಿಯೂ ಸಹ ಸಾಧ್ಯವಾಗುತ್ತದೆ. ಹೀಗಾಗಿ ಶಿಕ್ಷಣದಿಂದ ಆಗ್ತಕ್ಕಂತಹ ಪ್ರಮುಖ ಅನುಕೂಲಗಳು ಅಥವಾ ಆರ್ಥಿಕ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ: 1. ಜ್ಞಾನಾರ್ಜನೆ, 2. ಮೌಢ್ಯ ಮತ್ತು ಅಂಧಕಾರದ ನಿರ್ಮೂಲನೆ, 3. ಕೌಶಲ್ಯ ಮತ್ತು ಸಾಮರ್ಥ್ಯದ ಅಭಿವೃದ್ಧಿ, 4. ನೈತಿಕ ಮೌಲ್ಯಗಳ ಅಭಿವೃದ್ಧಿ, 5. ಸಾಂಸ್ಕೃತಿಕ ರಕ್ಷಣೆ, 6. ವ್ಯಕ್ತಿತ್ವ ವಿಕಸನ, 7. ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಮಹತ್ವವನ್ನು ಹೊಂದುತ್ತದೆ. ಇಷ್ಟು ಶಿಕ್ಷಣದ ಪಾತ್ರ. ಅನಂತರ ಈ ಶಿಕ್ಷಣದ ಸವಾಲುಗಳೇನು? ನಮ್ಮ ಮುಂದಿರ್ತಕ್ಕಂತಹ ಸವಾಲು, ಶಿಕ್ಷಣ ಆಗದೆ ಎಲ್ಲರಿಗೂ ದೊರೆತಿದೆಯಾ? ಅದರ ಒಂದು ಮೌಲ್ಯಮಾಪನ, ಶಿಕ್ಷಣದ ಮೌಲ್ಯಮಾಪನ ಅಥವಾ ಭವಿಷ್ಯದ ಸವಾಲುಗಳು, ನಿರೀಕ್ಷೆಗಳು. ಭವಿಷ್ಯದ ಸವಾಲುಗಳು ಅಥವಾ ನಿರೀಕ್ಷೆಗಳು. ಭವಿಷ್ಯದ ನಿರೀಕ್ಷೆಗಳು. ಶಿಕ್ಷಣ ಭಾರತ ಸರ್ಕಾರ ಅಂದ್ರೆ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ನಾವು ಶಿಕ್ಷಣದ ಅಭಿವೃದ್ಧಿಗಾಗಿ ಹೆಚ್ಚು ಒತ್ತನ್ನು ಕೊಟ್ಟಿದ್ವಿ. ಶಿಕ್ಷಣವನ್ನು ಹೆಚ್ಚಿಸಬೇಕು, ಸಾಕ್ಷರತೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅನ್ನುವ ಉದ್ದೇಶದಿಂದ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದೀವಿ. 1950ರಲ್ಲಿ ಏನು ನಮ್ಮ ಸಂವಿಧಾನದ ರಚನಾ ಸಭೆ ನಮ್ಮ ಸಂವಿಧಾನವನ್ನು ನಾವು ಅಂಗೀಕರಿಸಿದ್ದೀವಿ. 1947ರ ನಂತರ ನಮ್ಮ ಸಂವಿಧಾನವನ್ನು ಅಂಗೀಕರಿಸಿದ್ದೀವಿ. ಆ ಸಂವಿಧಾನದ ಒಂದು ಕರಡು ಮಸೂದೆಯಲ್ಲಿ ಹೇಳಿದರೆ 10 ವರ್ಷಗಳ ಸಂವಿಧಾನ ಮಂಡನೆಯಾದ ನಂತರ 10 ವರ್ಷದ ನಂತರದಲ್ಲಿ ಶಿಕ್ಷಣವನ್ನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಸಂವಿಧಾನ ರಚನಾಕಾರರು, ಆಗಿನ ಒಂದು ರಾಜಕೀಯ ನೇತಾರರು
ಅವರೆಲ್ಲರೂ ಸಹ ಉದ್ದೇಶ ಏನಿಟ್ಕೊಂಡಿದ್ರು, ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಸಹ ಶಿಕ್ಷಣ ಸಿಗಬೇಕು, ಅದು ಉಚಿತ ಶಿಕ್ಷಣ ಸಿಗಬೇಕು ಮತ್ತು ಕಡ್ಡಾಯ ಶಿಕ್ಷಣ ಸಿಗಬೇಕು ಅಂತೇಳಿ ಅವಾಗ್ಲೇ ಪ್ರಮುಖವಾಗಿ ಅಂತ ಒಂದು ಗುರಿಯನ್ನ ಹಾಕೊಂಡಿದ್ರು. ಅದಕ್ಕಾಗಿ ರಾಜ್ಯ ನಿರ್ದೇಶಾತ್ಮಕ ತತ್ವಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಅದನ್ನ ನಾವಿವತ್ತು ಸಹಕಾರಗೊಳಿಸಿದ್ದೀವಿ ಅಂತ ಹೇಳಿದ್ರೆ ಶಿಕ್ಷಣವನ್ನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನಾಗಿ ಪರಿವರ್ತನೆ ಮಾಡಿದ್ದೀವಿ. ಆದರೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಎಲ್ಲರೂ ಸಹ ಸಾಕ್ಷರತೆಯನ್ನ ಸಾಧಿಸಿದೀವಾ ಅನ್ನೋದನ್ನು ನೋಡಿದಾಗ, ಅದರ ಒಂದು ಮೌಲ್ಯಮಾಪನವನ್ನು ನಾವು ಮಾಡಿದಾಗ ನಮಗೆ ಕಂಡು ಬರ್ತಕ್ಕಂಥದ್ದು ಎಲ್ಲರಿಗೂ ಶಿಕ್ಷಣ ಇನ್ನು ದೂರದ ಕನಸು ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಶಿಕ್ಷಣ ಇನ್ನು ದೂರದ ಕನಸು, ಇನ್ನು ದೂರದ ಕನಸು. ಎಲ್ಲರಿಗೂ ಶಿಕ್ಷಣ ಅಂತಕ್ಕಂಥದ್ದು ಇನ್ನು ದೂರದ ಕನಸಾಗಿದೆ. ಅನೇಕ ನಾವು ಕ್ರಮಗಳನ್ನು ಅನುಸರಿಸಿದ್ವಿ. ಎಲ್ಲರಿಗೂ ಶಿಕ್ಷಣ ನೀಡಬೇಕು ಅಂತೇಳಿ ಭಾರತ ಸರ್ಕಾರ ಬಹಳಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಅದಕ್ಕಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದ್ವಿ. ಹಾಗೆಯೇ ಸರ್ವ ಶಿಕ್ಷಾ ಅಭಿಯಾನಗಳನ್ನು ಜಾರಿಗೆ ತಂದಿದ್ವಿ. ಹಾಗೆಯೇ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ, ಇವೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ರೂ ಸಹ ಬಹಳಷ್ಟು ರಾಜ್ಯಗಳಲ್ಲಿ ಇನ್ನು ಶಿಕ್ಷಣ ನಿರೀಕ್ಷಿತ ಪ್ರಗತಿಯನ್ನ ಸಾಧಿಸಿಲ್ಲ, ನಿರೀಕ್ಷಿತವಾಗಿರ್ತಕ್ಕಂಥ ಪ್ರಗತಿಯನ್ನ ಸಾಧಿಸಿಲ್ಲ. ಹಾಗೆಯೇ ನಮ್ಮ ದೇಶದಲ್ಲಿ ಸಾಕ್ಷರತೆಯ ಪ್ರಮಾಣ ಒಂದೊಂದು ರಾಜ್ಯಕ್ಕೂ ಸಹ ಭಿನ್ನವಾಗಿದೆ. ಕೆಲವು ರಾಜ್ಯಗಳು ಹೆಚ್ಚು ಸಾಕ್ಷರತೆಯನ್ನು ಸಾಧಿಸಿದ್ರೆ, ಬಹಳಷ್ಟು ರಾಜ್ಯಗಳು ಕಡಿಮೆ ಸಾಕ್ಷರತೆಯನ್ನು ಸಾಧಿಸಿದವೆ. ಹಾಗಾಗಿ ಇನ್ನೂ ನಮಗೆ ಶಿಕ್ಷಣ ಅಂತಕ್ಕಂಥದ್ದು ದೂರದ ಶಿಕ್ಷಣ ಆಗಿದೆ. ಕೇವಲ ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ಒಂದು ಸ್ವಲ್ಪ ಪ್ರಗತಿಯನ್ನು ಸಾಧಿಸಿದ್ವಿ, ಇನ್ನು ಮಾಧ್ಯಮಿಕ ಶಿಕ್ಷಣದಿಂದ ದೂರ ಉಳಿತಾ ಇದ್ದಾರೆ ಮಕ್ಕಳು. ಹಾಗೆಯೇ ಪದವಿ ಶಿಕ್ಷಣದಿಂದ ದೂರ ಉಳಿತಾ ಇದ್ದಾರೆ. ಅಂದ್ರೆ ಸ್ನಾತಕೋತ್ತರ ಪದವಿಯನ್ನು ಪಡೆಯತಕ್ಕಂಥವರ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಹಣ ಅಂತಕ್ಕಂಥದ್ದು ಕೊಡ್ತಾ ಇದ್ದೀವಿ, ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದೀವಿ. ಹೆಚ್ಚಿನ ಒತ್ತನ್ನ ಪ್ರಾಥಮಿಕ ಶಿಕ್ಷಣಕ್ಕೆ ಕೊಡ್ತಾ ಇದ್ದೀವಿ. ಸ್ನಾತಕೋತ್ತರ ಅಥವಾ ಪದವಿ ಶಿಕ್ಷಣಕ್ಕಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಖರ್ಚು ಹೆಚ್ಚಾಗ್ತಾ ಇದೆ. ಅಂದ್ರೆ ಇಲ್ಲಿ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ ಮತ್ತು ನಂತರದ ಒಂದು ಸ್ನಾತಕ ಪದವಿ ಶಿಕ್ಷಣಗಳನ್ನು ನೋಡಿದಾಗ ಇಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯೋದು, ಮಾಧ್ಯಮಿಕ ಮತ್ತು ಪದವಿ ಶಿಕ್ಷಣವನ್ನು ಪಡೆಯತಕ್ಕಂಥ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇನ್ನೂ ನಾವು ಶಿಕ್ಷಣದಲ್ಲಿ ಅಂತಹ ಒಂದು ಪ್ರಗತಿಯನ್ನ ಸಾಧಿಸಿಲ್ಲ. ಅದರಲ್ಲೂ ಸಹ ಎರಡನೇದಾಗಿರ್ತಕ್ಕಂಥದ್ದು ಶಿಕ್ಷಣದಲ್ಲಿ ಲಿಂಗ ಅಸಮಾನತೆ. ಶಿಕ್ಷಣದಲ್ಲಿ ಲಿಂಗ ಅಸಮಾನತೆ ಮೊದಲಿಗಿಂತಲೂ ಉತ್ತಮವಾಗಿದೆ. ಶಿಕ್ಷಣದಲ್ಲಿ ಲಿಂಗ ಅಸಮಾನತೆ ಮೊದಲಿಗಿಂತಲೂ ಉತ್ತಮವಾಗಿದೆ. ಅಂದ್ರೆ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿದ್ದಂತಹ ಲಿಂಗ ಅಸಮಾನತೆ ಈಗ ಅದು ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಲಿಂಗ ಸಮಾನತೆ ಅಂತಕ್ಕಂಥದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಲಿಂಗ ಸಮಾನತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ನಾವು ಕಳೆದ ತರಗತಿಯಲ್ಲಿ ಶೈಕ್ಷಣಿಕ ಸಾಧನೆಯಲ್ಲಿ ನೋಡಿದ್ದೀವಿ. 98.6% ಪುರುಷರು ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿದ್ರೆ 96.98.3% ಜನರು ಮಹಿಳಾ ಸಾಕ್ಷರತರಾಗಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿರೋದ್ರಲ್ಲಿ ಪುರುಷರ ಪ್ರಮಾಣ ಮತ್ತು ಮಹಿಳೆಯರ ಪ್ರಮಾಣ ನೋಡಿದ್ರೆ ನಮ್ಮ ಅಸಮಾನತೆಯ ಪ್ರಮಾಣ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇರೋದನ್ನ ಈ ಒಂದು ಇಂಡಿಕೇಶನ್ ನಮಗೆ ತೋರಿಸ್ತಾ ಇದ್ದಾವೆ. ಇಲ್ಲಿ ನಾವು ಶಿಕ್ಷಣದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತದೆ. ಮಹಿಳಾ ಶಿಕ್ಷಣವನ್ನ ಉತ್ತೇಜಿಸಬೇಕಾಗುತ್ತದೆ.
ಮಹಿಳಾ ಶಿಕ್ಷಣವನ್ನ ಉತ್ತೇಜಿಸೋದ್ರಿಂದ ಆಗ್ತಕ್ಕಂತಹ ಅನುಕೂಲಗಳು ಅಂತ ಹೇಳಿದ್ರೆ ಮೊದಲನೇದಾಗಿರ್ತಕ್ಕಂಥದ್ದು ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ದೊರೆಯುತ್ತದೆ. ಆರ್ಥಿಕ ಸ್ವಾವಲಂಬನೆ ಮತ್ತು ಸಮಾಜದಲ್ಲಿ ಸ್ಥಾನಮಾನ, ಸಾಮಾಜಿಕ ಸ್ಥಾನಮಾನಗಳು ಲಭ್ಯವಾಗ್ತವೆ. ನಾವು ಮಹಿಳಾ ಶಿಕ್ಷಣವನ್ನ ಉತ್ತೇಜಿಸಬೇಕು. ಇಲ್ಲಿ ಲಿಂಗ ಅಸಮಾನತೆಯನ್ನ ನಾವು ದೂರ ಮಾಡಬೇಕು ಅಂತ ಹೇಳಿದ್ರೆ ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸಬೇಕು. ಮಹಿಳಾ ಶಿಕ್ಷಣವನ್ನು ಉತ್ತೇಜನೆಯಿಂದ ಏನ್ ದೊರೆಯುತ್ತದೆ? ಮಹಿಳೆಯರಲ್ಲಿ ಆರ್ಥಿಕ ಸ್ವಾವಲಂಬನೆ ಮತ್ತು ಸಮಾಜದಲ್ಲಿ ಅವರಿಗೆ ಗೌರವಗಳು ಅಥವಾ ಅವರ ಸ್ಥಾನಮಾನಗಳು ಹೆಚ್ಚಾಗ್ತವೆ. ಹಾಗಾಗಿ ನಾವು ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸಬೇಕು. ಆರ್ಥಿಕ ಸ್ವಾವಲಂಬನೆ ಅಂತ ಹೇಳಿದ್ರೆ ಅವರಿಗೆ ಸ್ವಂತ ಉದ್ಯೋಗಗಳನ್ನ ದೊರೆಯುತ್ತವೆ. ಮಹಿಳೆಯರಿಗೆ ಶಿಕ್ಷಣ ನೀಡಿದ್ರೆ ಅವರು ಸ್ವಂತ ಉದ್ಯೋಗಗಳನ್ನು ದೊರೆಯುತ್ತವೆ. ಅದ್ರ ಮೂಲಕ ಅವರು ಹೆಚ್ಚು ಆದಾಯವನ್ನು ಗಳಿಸ್ತಾರೆ. ಆದಾಯವನ್ನು ಗಳಿಸಿದ್ರೆ ತಮ್ಮ ಜೀವನವನ್ನ ತಾವೇ ನಿರ್ವಹಣೆ ಮಾಡಿಕೊಳ್ತಾರೆ. ಅಂದ್ರೆ ಅವಲಂಬನೆ ಇರುವುದಿಲ್ಲ. ಹಾಗಾಗಿ ಆರ್ಥಿಕ ಸ್ವಾವಲಂಬನೆ ಅಂತಕ್ಕಂಥದ್ದು ಮಹಿಳೆಯರಿಗೆ ಶಿಕ್ಷಣದಿಂದ ದೊರೆಯುತ್ತದೆ. ಹಾಗೆಯೇ ಶಿಕ್ಷಣವನ್ನು ಪಡೆದಂತಹ ಮಹಿಳೆಯರಲ್ಲಿ ಸಮಾಜದಲ್ಲಿ ಅವರ ಸ್ಥಾನಮಾನಗಳು ಹೆಚ್ಚಾಗ್ತವೆ. ಮಹಿಳೆಯರು ಹೆಚ್ಚು ಆದಾಯ ಗಳಿಸಿದರೆ ಅವರು ಸಮಾಜದಲ್ಲಿ ಹೆಚ್ಚಿನ ಸ್ಥಾನಮಾನಗಳನ್ನು ಪಡಿತಾರೆ ಮತ್ತು ಸಮುದಾಯವನ್ನು ಪ್ರತಿನಿಧಿಸುವ ಸಾಮರ್ಥ್ಯ ಅವರಲ್ಲಿ ಕಂಡುಬರುತ್ತದೆ. ಹಾಗಾಗಿ ಮಹಿಳೆಯರಿಗೆ ಶಿಕ್ಷಣವನ್ನ ನಾವು ಉತ್ತೇಜಿಸಬೇಕಾಗುತ್ತದೆ. ಇನ್ನು ಎರಡನೇದಾಗಿರ್ತಕ್ಕಂಥ ಸಂಗತಿ ಅಂತಕ್ಕಂಥದ್ದು ಮಹಿಳಾ ಶಿಕ್ಷಣವು ಮಹಿಳಾ ಮತ್ತು ಮಕ್ಕಳ ಆರೋಗ್ಯದ ಸುರಕ್ಷತೆಗೆ ಹೆಚ್ಚು ಅನುಕೂಲ. ಮಹಿಳಾ ಶಿಕ್ಷಣವು ಮಕ್ಕಳು ಮತ್ತು ಮಹಿಳೆಯರ ಆರೋಗ್ಯದ ಸುರಕ್ಷತೆಯನ್ನು ಒದಗಿಸುತ್ತದೆ. ಮಹಿಳೆಯರ ಆರೋಗ್ಯದ ಸುರಕ್ಷತೆಯನ್ನು ಒದಗಿಸುತ್ತದೆ. ಮಹಿಳೆಯರಿಗೆ ಶಿಕ್ಷಣ ನೀಡೋದ್ರಿಂದ ಇಲ್ಲಿ ಮಕ್ಕಳ ಆರೋಗ್ಯದ ಸಹ ಸುಧಾರಿಸುತ್ತದೆ. ಮತ್ತೊಂದು ಕಡೆ ಮಹಿಳೆಯರ ಒಂದು ಆರೋಗ್ಯ ಸಹ ಸುಧಾರಿಸುತ್ತದೆ. ಅವರ ಮೇಲೆ ಅನುಕೂಲಕರವಾಗಿರ್ತಕ್ಕಂತಹ ಪರಿಣಾಮಗಳು ಉಂಟಾಗ್ತವೆ. ಅಂದ್ರೆ ಇಲ್ಲಿ ಮಹಿಳೆಯರಿಗೆ ನಾವೊಂದು ಸ್ತ್ರೀಯರಿಗೆ ಮಹಿಳೆಯರಿಗೆ ಶಿಕ್ಷಣ ನೀಡೋದ್ರಿಂದ ಅಲ್ಲಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಸಹ ವಿದ್ಯಾವಂತರಾಗ್ತಾರೆ ಮತ್ತು ಮಹಿಳೆಯರ ಆರೋಗ್ಯವಂತರು ಆಗಿಯೂ ಸಹ ಪರಿವರ್ತನೆ ಆಗ್ತಾರೆ. ಹಾಗಾಗಿ ಮಕ್ಕಳು ಮತ್ತು ಮಹಿಳಾ ಆರೋಗ್ಯದ ದೃಷ್ಟಿಯಿಂದ ಮಹಿಳೆಯರಿಗೆ ಶಿಕ್ಷಣವನ್ನ ನೀಡಬೇಕಾಗುತ್ತದೆ. ಮತ್ತೊಂದು ಕುಟುಂಬದ ಜೀವನ ಮಟ್ಟ ಹೆಚ್ಚಾಗುತ್ತದೆ. ಕುಟುಂಬದ ಜೀವನ ಮಟ್ಟ ಹೆಚ್ಚಾಗುತ್ತದೆ. ಮಹಿಳೆಯರಿಗೆ ಶಿಕ್ಷಣ ನೀಡೋದ್ರಿಂದ ಅವರಲ್ಲಿ ಆ ಕುಟುಂಬದ ಜೀವನದ ನಿರ್ವಹಣೆ ಹೆಚ್ಚಾಗುತ್ತದೆ. ಒಂದು ಕುಟುಂಬದಲ್ಲಿ ವಿದ್ಯಾವಂತ ಮಹಿಳೆಯರು ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, ಆ ಕುಟುಂಬ ಕ್ರಮಬದ್ಧವಾಗಿ ನಿರ್ವಹಣೆ ಆಗುತ್ತದೆ. ಹಣಕಾಸಿನ ವಿಚಾರಗಳಾಗಿರ್ಬೋದು, ತೀರ್ಮಾನಗಳು, ಅತ್ಯಂತ ಕುಟುಂಬದ ಒಳಿತಿಗಾಗಿ ಕೈಗೊಳ್ತಕ್ಕಂಥ ತೀರ್ಮಾನಗಳು, ಹಾಗೇನೆ ಮಕ್ಕಳ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು, ಹಾಗೇನೆ ಗುರು ಹಿರಿಯರ ಒಂದು ಸಂರಕ್ಷಣೆ ಆಗಿರ್ಬೋದು, ಇವೆಲ್ಲವೂ ಸಹ ಮಹಿಳೆಯರು ಶಿಕ್ಷಣವನ್ನು ಪಡೆದರೆ ಅತ್ಯಂತ ಸಮರ್ಥವಾಗಿ ನಿರ್ವಹಣೆ ಮಾಡ್ತಾರೆ. ಅದರ ಜೊತೆಗೆ ಆರೋಗ್ಯದ ಬಗ್ಗೆ ಮಹಿಳೆಯರು ಹೆಚ್ಚು ಕಾಳಜಿಯನ್ನ ವಹಿಸುತ್ತಾರೆ. ಹಾಗಾಗಿ ಮಹಿಳೆಯರಿಗೆ ಶಿಕ್ಷಣ ನೀಡುವುದರಿಂದ ಕುಟುಂಬದ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಕುಟುಂಬದ ಜೀವನ ನಿರ್ವಹಣೆಯೂ ಸಹ ಉತ್ತಮವಾಗಿರುತ್ತದೆ. ಹಾಗೆಯೇ ಮಹಿಳೆಯರಿಗೆ ಶಿಕ್ಷಣ ನೀಡುವುದರಿಂದ ದೇಶದ ಅಭಿವೃದ್ಧಿಯಾಗುತ್ತದೆ. ದೇಶದ ಅಭಿವೃದ್ಧಿಗೆ ಇದು ಸಹಕಾರಿಯಾಗುತ್ತದೆ. ಒಟ್ಟಾರೆ ನಾವು ಪುರುಷರು ಮತ್ತು ಮಹಿಳೆಯರಿಗೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಶಿಕ್ಷಣವನ್ನ ನೀಡೋದ್ರಿಂದ ಆರೋಗ್ಯವಂತ ದೇಶ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಸಂದೇಹ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಶಿಕ್ಷಣ ನೀಡಿದ್ರೆ ಬರ್ತಕ್ಕಂಥ ಮಕ್ಕಳು ಸಹ
ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೀತಾರೆ. ಹಾಗಾಗಿ ಒಂದ್ ಕಡೆ ಶಿಕ್ಷಣ ಕುಟುಂಬದಲ್ಲಿ ನಿರ್ವಹಣೆ ಮಾಡೋದಕ್ಕೆ ಸರಳ ಆಗುತ್ತೆ, ಮತ್ತೊಂದು ಕಡೆ ಮಕ್ಕಳ ಶಿಕ್ಷಣವೂ ಸಹ ವೃದ್ಧಿಯಾಗುತ್ತದೆ, ಹಾಗೆಯೇ ಆರೋಗ್ಯದ ಕ್ಷೇತ್ರದಲ್ಲಿ ಸಹ ಹೆಚ್ಚಿನ ಪ್ರಗತಿಯಾಗುತ್ತದೆ. ಒಟ್ಟಾರೆಯಾಗಿ ಒಂದು ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರು ಪ್ರಮುಖ ಪಾತ್ರವನ್ನ ವಹಿಸಬಹುದು. ಇದರಿಂದ ಭ್ರಷ್ಟಾಚಾರ ಕಡಿಮೆ ಆಗುತ್ತದೆ ಮತ್ತು ಆಡಳಿತದಲ್ಲಿ ದಕ್ಷತೆಯನ್ನು ತರೋದಕ್ಕೂ ಸಹ ಸಾಧ್ಯ ಆಗುತ್ತದೆ. ಆ ಮೂಲಕ ದೇಶದ ಅಭಿವೃದ್ಧಿಯೂ ಸಹ ಹೆಚ್ಚಾಗುತ್ತದೆ. ಹಾಗಾಗಿ ಮಹಿಳೆಯರಿಗೆ ನಾವು ಶಿಕ್ಷಣವನ್ನ ಉತ್ತೇಜಿಸಬೇಕಾಗಿದೆ. ಇಷ್ಟು ಶಿಕ್ಷಣದ ಒಂದು ಮೌಲ್ಯಮಾಪನವನ್ನ ನೋಡಬಹುದು. ಹಾಗೆಯೇ ಉನ್ನತ ಒಂದು ಮೌಲ್ಯಮಾಪನದಲ್ಲಿ ಮತ್ತೊಂದು ಮೂರನೇದಾಗಿರ್ತಕ್ಕಂಥ ಒಂದು ಸಂಗತಿಯನ್ನು ನೋಡಿದ್ರೆ, ಮೌಲ್ಯಮಾಪನದಲ್ಲಿ ಮೂರನೇದಾಗಿರ್ತಕ್ಕಂಥ ಒಂದು ಸಂಗತಿಯನ್ನ ನಾವು ನೋಡಿದ್ರೆ, ಉನ್ನತ ಶಿಕ್ಷಣ ಪಡೆಯುವವರು ಕೆಲವರು. ಉನ್ನತ ಶಿಕ್ಷಣವನ್ನು ಪಡಿತಾ ಇರ್ತಕ್ಕಂಥ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಭಾರತದಲ್ಲಿ ನಾವು ಪ್ರಾಥಮಿಕ ಶಿಕ್ಷಣವನ್ನ ಏನ್ ಮಾಡಿದ್ವಿ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನಾಗಿ ಮಾಡಿದ್ವಿ. ಆದ್ರೆ ಉನ್ನತ ಶಿಕ್ಷಣವನ್ನ ಪಡಿತಕ್ಕಂಥ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಪ್ರಾಥಮಿಕ ಶಿಕ್ಷಣದಲ್ಲಿ ದಾಖಲಾಗ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಅವರು ನಂತರ ಉನ್ನತ ಶಿಕ್ಷಣಕ್ಕೆ ಬರ್ತಕ್ಕಂಥವರ ಪ್ರಮಾಣಕ್ಕೆ ಹೋಲಿಕೆ ಮಾಡಿದ್ರೆ ಆಗ ಆ ಪ್ರಮಾಣ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅಂದ್ರೆ ಅರ್ಥ, ಪ್ರಾಥಮಿಕ ಶಿಕ್ಷಣದಲ್ಲಿ ಹೆಚ್ಚು ಮಕ್ಕಳು ದಾಖಲಾಗ್ತಾ ಇದ್ದಾರೆ, ಮಾಧ್ಯಮಿಕ ಶಿಕ್ಷಣದಲ್ಲಿ ಅದಕ್ಕಿಂತ ಕಡಿಮೆ, ಉನ್ನತ ಶಿಕ್ಷಣದಲ್ಲಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹೀಗಾಗಿ ಭಾರತದಲ್ಲಿ ನಾವು ಶಿಕ್ಷಣ ಅಂತ ಹೇಳಿದ್ರೆ ಬರೀ ಪ್ರಾಥಮಿಕ ಶಿಕ್ಷಣ ಅಷ್ಟೇ ಅಲ್ಲ, ಉನ್ನತ ಶಿಕ್ಷಣದವರೆಗೂ ಸಹ ಆ ವಿದ್ಯಾರ್ಥಿಗಳನ್ನ ನಾವು ನೋಡ್ಕೊಳ್ಬೇಕಾಗುತ್ತದೆ. ಆದರೆ ಉನ್ನತ ಶಿಕ್ಷಣವನ್ನು ಪಡಿತಾ ಇರ್ತಕ್ಕಂಥವ್ರ ಪ್ರಮಾಣ ಪ್ರಾಥಮಿಕ ಶಿಕ್ಷಣಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಕಡಿಮೆ ಇದೆ. ಇದು ಸಹ ಒಂದು ನಾವು ಶಿಕ್ಷಣದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ದೋಷ ಅಂತ ಹೇಳಿ ಗುರುತಿಸಬಹುದು. ಒಟ್ಟಾರೆ ಒಂದು ಉನ್ನತ ಶಿಕ್ಷಣವನ್ನು ಪಡಿತಕ್ಕಂಥವ್ರ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇನ್ನೊಂದು ಕಡೆ ಲಿಂಗ ಅಸಮಾನತೆ ಅಂತಕ್ಕಂಥದ್ದು ಮೊದಲಿಗೆ ಹೋಲಿಕೆ ಮಾಡಿದ್ರೆ ಅದಕ್ಕಿಂತ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಲಿಂಗ ಅಸಮಾನತೆಗಳು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗೆಯೇ ಶಿಕ್ಷಣ ಅನ್ನತಕ್ಕಂಥದ್ದು ಇನ್ನು ದೂರದ ಕನಸಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇದು ನಮ್ಮ ಮುಂದೆ ಇರತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಶಿಕ್ಷಣದ ಸವಾಲುಗಳು. ಶಿಕ್ಷಣದ ಸವಾಲುಗಳು, ನಾವಿನ್ನು ಎಲ್ಲರಿಗೂ ಶಿಕ್ಷಣ ನೀಡಬೇಕು, ಲಿಂಗ ಅಸಮಾನತೆಯನ್ನ ದೂರ ಮಾಡಬೇಕು, ಶಿಕ್ಷಣದಲ್ಲಿ ಮಹಿಳಾ ಶಿಕ್ಷಣವನ್ನ ಹೆಚ್ಚು ಉತ್ತೇಜಿಸಬೇಕು, ಹಾಗೆಯೇ ಉನ್ನತ ಶಿಕ್ಷಣವನ್ನ ಪಡೆಯುವ ಹಾಗೆ ಎಲ್ಲ ಸೌಕರ್ಯಗಳನ್ನು ಸಹ ಒದಗಿಸಬೇಕಾಗಿದೆ. ಇದು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂತಹ ಪ್ರಮುಖ ಸವಾಲುಗಳು ಅಂತ ಹೇಳಿ ನಾವು ಪರಿಗಣಿಸಬಹುದು. ಒಟ್ಟಾರೆ ಈ ಒಂದು ಅಧ್ಯಾಯದಲ್ಲಿ ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣ ಅಂತಕ್ಕಂಥ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಶ್ನಾಂತರಗಳನ್ನ ನಾವು ಇದರಲ್ಲಿ ನೋಡಬಹುದು. ನಿಮಗೆ ಪ್ರತ್ಯೇಕವಾಗಿರ್ತಕ್ಕಂತಹ ಒಂದು ಪ್ರಶ್ನಾವಳಿ ಪುಸ್ತಕಗಳನ್ನೇ ಇಲಾಖೆಯವರು ಕೊಟ್ಟಿದ್ದಾರೆ. ಪ್ರಶ್ನಾವಳಿಯ ಪುಸ್ತಕಗಳನ್ನೇ ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳನ್ನೇ ನೋಡಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ 4 ಅಂಕದ ಪ್ರಶ್ನೆಗಳಿಗೆ ಒಂದು ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಣ ಒಂದು ಮುಖ್ಯ ಸಾಧನವಾಗಿ ಪರಿಗಣಿಸಲಾಗಿದೆ ಹೇಗೆ ಅಂತಕ್ಕಂಥದ್ದನ್ನ 4 ಅಂಕದ ಪ್ರಶ್ನೆ ಕೇಳಿದರೆ ಇದನ್ನು ನಾವು ವಿವರಿಸಿ ಹೇಳಬಹುದು. ಹಾಗೆಯೇ ಮಾನವ ಬಂಡವಾಳ ಹೂಡಿಕೆಯ ಬೆಳವಣಿಗೆಗೆ ಹೇಗೆ ಕೊಡುಗೆಯನ್ನು ಸಲ್ಲಿಸುತ್ತದೆ, ಮಾನವ ಬಂಡವಾಳದ ಹೂಡಿಕೆಯು ಆರ್ಥಿಕ ಬೆಳವಣಿಗೆಗೆ ಹೇಗೆ ಕೊಡುಗೆಯನ್ನು ಸಲ್ಲಿಸುತ್ತದೆ ಅನ್ನೋದು ಸಹ ನಾನು ಕಳೆದ ತರಗತಿಯಲ್ಲಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೀವಿ, ಅದನ್ನು ನೋಡಬಹುದು. ಹಾಗೆಯೇ ಒಬ್ಬ ವ್ಯಕ್ತಿಗೆ ವೃತ್ತಿ ನಿರತ ತರಬೇತಿಯ ಅಗತ್ಯತೆಗಳನ್ನು ತಿಳಿಸಿರಿ, ಇದು ಸಹ ನಾವು ಹಿಂದಿನ ತರಗತಿಯಲ್ಲೇ ನೋಡಿದ್ದೀವಿ. ಹಾಗೆಯೇ ಇವತ್ತಿನ ಒಂದು ವಿಶ್ಲೇಷಣೆಯಲ್ಲಿ ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸುವ ಅಗತ್ಯತೆಯನ್ನು ಚರ್ಚಿಸಿರಿ. ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸುವ ಅಗತ್ಯತೆಯನ್ನು ಚರ್ಚಿಸಿರಿ ಅಂತೇಳಿ 4 ಅಂಕದ ಪ್ರಶ್ನೆ. ಅಲ್ಲಿ
ಮುಖ್ಯವಾಗಿ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಮತ್ತು ಸಾಮಾಜಿಕ ಸ್ಥಾನಮಾನ ದೊರೆಯುತ್ತದೆ, ಅದರ ಮೇಲೆ ವಿವರಿಸಬೇಕು. ಇನ್ನು ಎರಡನೇ ಪಾಯಿಂಟ್ ಆಗಿರ್ತಕ್ಕಂಥದ್ದು ಮಹಿಳೆಯರಿಗೆ ಮತ್ತು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ನಾವು ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸಬೇಕಾಗಿದೆ. ಹಾಗೆಯೇ ಮೂರನೇ ಸಂಗತಿಯಾಗಿರ್ತಕ್ಕಂಥದ್ದು ಕುಟುಂಬದ ಉತ್ತಮ ನಿರ್ವಹಣೆಗಾಗಿ, ಕುಟುಂಬದ ನಿರ್ವಹಣೆ ಮತ್ತು ಕುಟುಂಬದ ಜೀವನ ಮಟ್ಟವನ್ನು ಹೆಚ್ಚಿಸೋದಕ್ಕೋಸ್ಕರ ನಾವು ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸಬೇಕು. ಹಾಗೆಯೇ ನಾಲ್ಕನೇದು ದೇಶದ ಅಭಿವೃದ್ಧಿ ಆಗಬೇಕು ಅಂತೇಳಿ, ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಮಹಿಳಾ ಶಿಕ್ಷಣವನ್ನು ನಾವು ಉತ್ತೇಜಿಸಲೇಬೇಕಾಗುತ್ತದೆ. ಹೀಗಾಗಿ ಮಹಿಳಾ ಶಿಕ್ಷಣ ಅಂತಕ್ಕಂಥದನ್ನ ಉತ್ತೇಜಿಸುವ ಅಗತ್ಯತೆಗಳನ್ನು ಚರ್ಚಿಸಿರಿ. ಆ 4 ಅಂಶಗಳನ್ನು ನೀವು ವಿವರಿಸಿ ಹೇಳಬೇಕಾಗುತ್ತದೆ. ಇನ್ನು 6 ಅಂಕದ ಪ್ರಶ್ನೆಗಳು 20 ಸಾಲುಗಳಲ್ಲಿ ಅಥವಾ 20 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳ್ತಾರೆ. ಮಾನವ ಬಂಡವಾಳದ ನಿರ್ಮಾಣದ ಮೂಲಗಳಾಗಿ ಈ ಕೆಳಗಿನವುಗಳನ್ನು ಚರ್ಚಿಸಿರಿ. 1. ಆರೋಗ್ಯದ ಮೂಲಸೌಕರ್ಯ. 2. ವಲಸೆಯ ಮೇಲಿನ ವೆಚ್ಚ. ಇವುಗಳನ್ನು ವಿವರಿಸಿ ಹೇಳಬೇಕು. ಆರೋಗ್ಯದ ಮೇಲಿನ ವೆಚ್ಚಗಳು ಅಥವಾ ಆರೋಗ್ಯದ ಮೂಲಸೌಕರ್ಯಗಳು ಅಂತ ಹೇಳಿದ್ರೆ ನಾವು ಆರೋಗ್ಯದ ಮೇಲೆ ವೆಚ್ಚ ಮಾಡಬೇಕು. ಅಂದ್ರೆ ಒಂದು ನಿವಾರಕ ಔಷಧಗಳ ಮೇಲೆ ವೆಚ್ಚ ಮಾಡಬೇಕು. ಹಾಗೆಯೇ ಮತ್ತೊಂದು ಸಾಂಕ್ರಾಮಿಕ ರೋಗಗಳನ್ನು ನಿವಾರಣೆ ಮಾಡಬೇಕಾಗುತ್ತೆ. ಹಾಗೆಯೇ ಸಾಮಾಜಿಕ ಅರಿವನ್ನು ಮೂಡಿಸಬೇಕಾಗುತ್ತದೆ. ಪ್ರತಿಬಂಧಕ ಔಷಧಿಗಳನ್ನು ನಾವು ಕೊಡಬೇಕಾಗುತ್ತದೆ. ಇವುಗಳ ಮೇಲೆ ವೆಚ್ಚಗಳನ್ನು ಕೈಗೊಳ್ಳಬೇಕು. ಅವುಗಳನ್ನು ನಾವು ಆರೋಗ್ಯದ ಮೂಲಸೌಕರ್ಯಗಳಲ್ಲಿ ವಿವರಿಸಿ ಹೇಳಬೇಕು. ಇನ್ನು ವಲಸೆ ಮೇಲಿನ ವೆಚ್ಚಗಳು. ವಲಸೆ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಉದ್ಯೋಗಕ್ಕಾಗಿ ಆದಾಯವನ್ನು ಗಳಿಸುವ ಉದ್ದೇಶದಿಂದ ಪ್ರದೇಶಕ್ಕೆ ಹೋಗ್ತೀವಿ, ಅದನ್ನು ನಾವು ವಲಸೆ ಅಂತ ಕರಿತೀವಿ. ವಲಸೆ ಹೋಗೋದ್ರಿಂದ ಕೈಗೊಳ್ತಕ್ಕಂಥ ವೆಚ್ಚಗಳು, ಒಂದು ಪ್ರಯಾಣಕ್ಕಾಗಿ ವೆಚ್ಚ ಮಾಡಬೇಕು, ಮತ್ತೊಂದು ಆಹಾರಕ್ಕಾಗಿ ವೆಚ್ಚ ಮಾಡಬೇಕು, ಹಾಗೆಯೇ ಅಲ್ಲಿ ವಸತಿಗಾಗಿ ವೆಚ್ಚ ಮಾಡಬೇಕು, ಭಾಷೆಯನ್ನು ಕಲಿಬೇಕು, ಅಲ್ಲಿಯ ಸಂಸ್ಕೃತಿಯನ್ನು ಕಲಿಬೇಕು. ಅವುಗಳ ಮೇಲೆ ಕೈಗೊಳ್ತಕ್ಕಂತಹ ವೆಚ್ಚಗಳನ್ನು ವಲಸೆಯ ಮೇಲಿನ ವೆಚ್ಚಗಳು. ಇನ್ನು 2ನೇ ಪ್ರಶ್ನೆ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಶಿಕ್ಷಣ ಪಾತ್ರವನ್ನು ಪರಿಶೀಲಿಸಿರಿ. 7 ಅಂಶಗಳನ್ನು ಹೇಳಿದ್ದೀನಿ. ಶಿಕ್ಷಣದ ಮಹತ್ವ, ಜ್ಞಾನಾರ್ಜನೆ, ಮೌಢ್ಯ ಮತ್ತು ಅಂಧಕಾರ, ಹಾಗೆಯೇ ಬರ್ತಕ್ಕಂಥ ಅಂಶಗಳು. ಪ್ರಮುಖವಾಗಿ 7 ಅಂಶಗಳನ್ನು ವಿವರಿಸಿ ಹೇಳಿದ್ದೀನಿ. 1ನೇದು ಜ್ಞಾನಾರ್ಜನೆ, 2ನೇದು ಮೌಢ್ಯ ಮತ್ತು ಅಂಧಕಾರ, 3ನೇದು ಸಂಸ್ಕೃತಿಯ ರಕ್ಷಣೆ, ಹಾಗೆಯೇ 4ನೇದಾಗಿರ್ತಕ್ಕಂಥದ್ದು ದೇಶದ ಅಭಿವೃದ್ಧಿಯನ್ನುಗೊಳಿಸೋದು, ಹಾಗೆಯೇ ಸಂಶೋಧನೆಗಳನ್ನು ಕೈಗೊಳ್ತಕ್ಕಂಥದ್ದು, ದಕ್ಷ ಆಡಳಿತಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಇವೆಲ್ಲವೂ ಸಹ ಶಿಕ್ಷಣದಿಂದ ಆಗ್ತಕ್ಕಂಥ ಅನುಕೂಲಗಳು. ಇವುಗಳನ್ನು ವಿವರಿಸಬೇಕು. ಮತ್ತು ಮಾನವ ಮತ್ತು ಬಂಡವಾಳದ 3ನೇ ಪ್ರಶ್ನೆ, ಮಾನವ ಬಂಡವಾಳ ಮತ್ತು ಆರ್ಥಿಕ ಬೆಳವಣಿಗೆ ನಡುವೆ ಇರತಕ್ಕಂತಹ ಸಂಬಂಧಗಳನ್ನು ವಿವರಿಸಿರಿ ಅಂತೇಳಿ ಅದು ಸಹ 6 ಅಂಕದ ಪ್ರಶ್ನೆ ಇರುತ್ತೆ. ಅದನ್ನು ಸಹ ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ. ಇವು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಇವುಗಳ ಮೇಲೆ ಹೆಚ್ಚು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಚಾಪ್ಟರ್ ಆಗಿರ್ತಕ್ಕಂತಹ 5ನೇ ಚಾಪ್ಟರ್ ಭಾರತದಲ್ಲಿ ಮಾನವ ಬಂಡವಾಳದ ನಿರ್ಮಾಣ, ಈ ಒಂದು ಅಧ್ಯಾಯವನ್ನು ಮುಗಿಸ್ತಾ ಇದ್ದೀವಿ.